ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ನೀವು ನನ್ನ ಈ ಸೀರೀಸ್ ಫಾಲೋ ಮಾಡ್ತಿದ್ರೆ, ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬಂದರೆ ಮಂತ್ರಾಲಯ ಫುಲ್ ನಿಮ್ಗೆ ತೋರಿಸಿದೆ. ಸೊ ಇವಾಗ ವಾಪಸ್ ಹೊಡ್ತಿದ್ದೀನಿ ಮಂತ್ರಾಲಯದಿಂದ ನಮ್ಮ ಬೆಂಗಳೂರಿಗೆ. ಸೊ ಟ್ರೈನಿಂದ ಬಂದೆ, ಇವಾಗ ಹೋಗ್ತಿರೋದು ಬಸ್ಸಿಂದ. ಸೊ ನಮ್ಮ KSRTC ನಮ್ಮ ಹೆಮ್ಮೆ ಅಂತ. ಸೊ ನಾವು ಹೋಗ್ತಿರೋದು ಕರ್ನಾಟಕ KSRTC ಸಾರಿಗೆ ಬಸ್ಸಲ್ಲಿ. ಸೊ ನೀವು ನೋಡೋದಾದರೆ ಇದೇ ನಮ್ಮ ಬಸ್ಸು, ಸಾರಿಗೆ ಬಸ್ಸು. ಝೂಮ್ ಹಾಂ ನೋಡಿ, ನಮ್ಮ ಸಾರಿಗೆ ಬಸ್ಸು ಇದರಲ್ಲೇ ನಾವು ಇವತ್ತು ಹೋಗೋದು. ಸೊ ನಾವು 5 ಜನ ಇದರಲ್ಲೇ ಟಿಕೆಟ್ ಬುಕ್ ಮಾಡಿರೋದು, ಬೇರೆ ಎಲ್ಲೂ ಟಿಕೆಟ್ ಸಿಗಲಿಲ್ಲ. ಐರಾವತಲ್ಲಿ ಟ್ರೈ ಮಾಡಿದ್ವಿ, ಒಂದೆರಡು ಖಾಲಿ ಇತ್ತು. ಅದಾದಮೇಲೆ AC ಸ್ಲೀಪರು, ನಾನ್ AC ಸ್ಲೀಪರ್ ಅದರಲ್ಲೆಲ್ಲ ಟ್ರೈ ಮಾಡಿದ್ರಿ, ಎಲ್ಲ ಒಂದೆರಡು ಸೀಟ್ ಖಾಲಿ ಇತ್ತು. ಸೊ ನಾವು 5 ಜನ ಇದ್ರಿ, ಜೊತೆಯಲ್ಲಿ ಹೋಗ್ಬೇಕಂತ ಇವಾಗ ಸಾರಿಗೆ ಬುಕ್ ಮಾಡಿದ್ರಿ. ರೈಲ್ವೆ ಟಿಕೆಟು ಟ್ರೈ ಮಾಡಿದ್ರಿ, ಅದು ಸಿಗಲಿಲ್ಲ. ಉದ್ಯಾನದಲ್ಲಿ ತತ್ಕಾಲ್ ಟ್ರೈ ಮಾಡಿದ್ರಿ, ನಾನೇ ಮಾಡಿದೆ. ಸೊ 26, 27 ವೇಟಿಂಗ್ ಸಿಕ್ತು ತತ್ಕಾಲಲ್ಲಿ. ಸೊ ಅದು ಕ್ಯಾನ್ಸಲ್ ಮಾಡಿ ಲಾಸ್ಟಲ್ಲಿ ಪರವಾಗಿಲ್ಲ ಸಾರಿಗೆ ಬಸ್ಸಲ್ಲೇ ಹೋಗೋಣ ಅಂತ ನಾವು ಏನು ಡಿಸಿಷನ್ಗೆ ಬಂದ್ರಿ. ಸೊ ಮಂತ್ರಾಲಯದಿಂದ ಇದು ಹೊರಟೋದು ಆ್ಯಕ್ಚುಲಿ 7:30ಗೆ ಈವ್ನಿಂಗು 7:30 PM-ಗೆ. ಬೆಂಗಳೂರು ರೀಚ್ ಆಗೋ ಟೈಮಿಂಗು ಅರೌಂಡ್ 4:35 AM-ಗೆ. ಬಟ್ ನಮಗೊಂದು ಲಕ್ ಏನಂದರೆ ಇದು ಡೈರೆಕ್ಟ್ ನಮ್ಮ ಕೇರ್ಪುರಂ ಸೈಡ್ ಹೋಗುತ್ತೆ, ನಾವು ಹೋಗಿ ಕೇರ್ಪುರಂ ಸೈಡ್ ಇಳ್ಕೊಬೋದು. ಸೊ ಬನ್ನಿ ಹೋಗೋಣ ಇವಾಗ ನಮ್ಮ ಬಸ್ ಒಳಗೆ. ಸೊ ನೀವು ನೋಡ್ಬೋದು ನಮ್ಮ KSRTC ಬಸ್ಸು, ಹಿಂದೆ ಬ್ರ್ಯಾಂಡಿಂಗ್ ಇದೆ KSRTC ಅಂತ. ಅದಾದಮೇಲೆ ಬೆಂಗಳೂರು ಟು ಶ್ರೀನಿವಾಸಪುರವರೆಗೂ ಹೋಗಿದ್ರು. ಸೊ ವಯ ಚಿಂತಾಮಣಿಯಿಂದ ಶ್ರೀನಿವಾಸಪುರ. ಹಿಂದೆ ನೀವು ಕರ್ನಾಟಕ ಸಾರಿಗೆ ಅಂತ ಬ್ರ್ಯಾಂಡಿಂಗ್ ನಮ್ಮ ಕನ್ನಡದಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ಸೈಡ್ ವೈಸು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನಾನ್ AC ಸ್ಲೀಪರ್ ಒಂದು ನಿಂತ್ಕೊಂಡಿದೆ. ಸೊ ಇದು ಕಡೆಯೂ ಕರ್ನಾಟಕ ಸಾರಿಗೆ ಅಂತ ಬ್ರ್ಯಾಂಡಿಂಗ್ ಇದೆ. ಸೊ ನಮ್ಮ ಕನ್ನಡದಲ್ಲಿ ಹಾಕಿದ್ದಾರೆ, ಮತ್ತು ಅದು ಕಡೆಯೂ KSRTC ಅಂತ ಮುಂದೆ ಬ್ರ್ಯಾಂಡಿಂಗ್ ಇದೆ. ಸೊ ಇದೇ ಸೈಡ್ ವೈಸು ಒಂದು ಸೈಡು. ಇನ್ನೊಂದು ಸೈಡ್ ನಿಮ್ಗೆ ತೋರ್ಸೋಕೆ ಹೋದರೆ ನಾನು 1 mm ರೆಕಾರ್ಡ್ ಮಾಡ್ತಿರೋದು, ಯಾಕಂದರೆ ಕ್ಲಾರಿಟಿ ಬರುತ್ತೆ, 0.5 ಬರೋಲ್ಲ. ಸೊ ಇದು ಕಡೆಯೂ ಸೇಮು ನೀವು ನೋಡ್ಬೋದು, ಕರ್ನಾಟಕ ಸಾರಿಗೆ ಅಂತ ಬ್ರ್ಯಾಂಡಿಂಗ್ ಇದೆ. ಅದಾದಮೇಲೆ KSRTC ಕನ್ನಡದಲ್ಲಿ ಹಾಕಿದ್ದಾರೆ. ಅಲ್ಲಿ ನಮ್ಮ ಗೆಳೆಯ ಇದ್ದಾನೆ. ಸೊ ಮುಂದೆಯಿಂದ ನಿಮ್ಗೆ ತೋರ್ಸೋಕೆ ಹೋದರೆ ಫ್ರಂಟ್ ಲುಕ್ಕು. ಸೊ ಇದೇ ನೀವು ಫ್ರಂಟ್ ಲುಕ್ ನೋಡ್ಬೋದು. ಬೆಂಗಳೂರಿಂದ ಶ್ರೀನಿವಾಸಪುರ ಚಿಂತಾಮಣಿ, ನನ್ನ ಫ್ರೆಂಡಲ್ಲಿದ್ದು ಚಿಂತಾಮಣಿ ಹೋಗೋದಂತ. ಸೊ ಅಲ್ಲಿ ಕೇರ್ಪುರಂ ಹೊಸಕೋಟೆ ಅಂತ ಹಾಕಿದ್ದಾರೆ ಅಂತ ಅವನ್ನೆಲ್ಲ. ಸೊ ಕೆಳಗಡೆ ನೀವು ಅಶೋಕ್ ಲೇಲ್ಯಾಂಡ್ ಕಂಪ್ನಿ ನೋಡ್ಬೋದು. ಇದೇ ನಮ್ಮ ಬಸ್ಸು. ಪ್ಲ್ಯಾನ್ ಇದ್ದಿದ್ದು ಇದರಲ್ಲಿ ಹೋಗೋಕ್ಕೆ, ಟಿಕೆಟ್ ಸಿಗಲಿಲ್ಲ. ಸೊ ಇವಾಗ ನಾವು ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಗ್ತಿದ್ದೀವಿ. ಸೊ ಇದೇ ನೀವು ನಮ್ಮ ಬಸ್ ಇಂಟೀರಿಯರ್ಸ್ ನೋಡ್ಬೋದು, 3:2 ಕಾನ್ಫಿಗರೇಷನು. ಅಲ್ಲಿ ನಿಮಗೆ ಲಗೇಜ್ ಸ್ಪೇಸ್ ಸಿಗುತ್ತೆ, ಗ್ರ್ಯಾಬಿಂಗ್ ಹ್ಯಾಂಡಲ್ ಇರುತ್ತೆ. ಸೊ ಸೆಂಟ್ರಲ್ ನಿಂತ್ಕೊಂಡ್ರೆ ಗ್ರ್ಯಾಬಿಂಗ್ ಹ್ಯಾಂಡಲು, ಸೆಂಟ್ರಲೈಸ್ ಲೈಟ್ ಸಿಗುತ್ತೆ. ಸೊ ಲಗೇಜ್ ಎಲ್ಲ ಇಟ್ಕೊಬೋದು. ಲಾಸ್ಟ್ ಸೀಟ್ ನೀವು ನೋಡ್ಬೋದು. ಟೋಟಲ್ ನಂಬರ್ ಆಫ್ ಸೀಟ್ಸ್ 48 ಬಂದು ಟೋಟಲ್ ನಂಬರ್ ಆಫ್ ಸೀಟ್ಸ್. ಸೊ ಲಾಸ್ಟಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಲೆಗ್ ಸ್ಪೇಸ್ ಸಿಗುತ್ತೆ. ಬಟ್ ಲೆಗ್ ಸ್ಪೇಸ್ ಸಿಗೋದ್ರಲ್ಲಿ ಸ್ವಲ್ಪ ಡಿಸಡ್ವಾಂಟೇಜ್. ಲಾಸ್ಟಲ್ಲಿ ರಂಪ್ ಬಂದರೆ ಎಗರ್ಕೊಂಡು ಹೋಗ್ತಾರೆ. ಇದು ನಾವು ಆಲ್ಮೋಸ್ಟ್ 7:37ಗೆ ಹೊರಟ್ಬಿಟ್ಟಿದ್ದೀವಿ, ಒಫಿಷಿಯಲಿ ಹೊರಟ್ಬಿಟ್ಟಿದ್ದೀವಿ ಮಂತ್ರಾಲಯ ಬಸ್ ಸ್ಟಾಪಿಂದ. ಮಂತ್ರಾಲಯ KSRTC ಬಸ್ ಸ್ಟಾಪ್ ಅಂತ ನೀವು ಹೇಳ್ಬೋದು. ಸೊ ಒಫಿಷಿಯಲಿ ಅಲ್ಲಿಂದ ಹೊರಟ್ಬಿಟ್ಟಿದ್ದೀವಿ. ನಮಗೆ APSRTCನೂ ಆಪ್ಷನ್ ಇತ್ತು, ಬಟ್ ನಾವು ಅದು ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಅದರಲ್ಲಿ ಟಿಕೆಟು ಸ್ವಲ್ಪ ಖಾಲಿ ಇತ್ತು, ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಅಂತ ಅನಿಸ್ತಿದೆ. ಬಟ್ ಪರವಾಗಿಲ್ಲ ಬಿಡಿ, ನೀವು ಬೈಕೊಂಬೇಡಿ, ಯಾಕೆ ನಾನು APSRTC ಬಗ್ಗೆ ಮಾತಾಡ್ತೀನಿ ಅಂತ. ಬಟ್ ಹೆಂಗೋ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ನಮ್ಮ ಹೆಮ್ಮೆ ನಮ್ಮ KSRTC ಅಂತ. ಸೊ ಇವಾಗ ಹೋಗೋಣ ಸಾರಿಗೆ ಬಸ್ಸಲ್ಲಿ. ಇದು ನೀವು ನೋಡ್ಬೋದು, ಇದೇ ನಮ್ಮ ಸೀಟು. ಸೊ ನಾವೊಂದು ಫುಲ್ ರೋ ಬುಕ್ ಮಾಡಿಬಿಟ್ಟಿದ್ದೀವಿ, 21ಇಂದ ಹಿಡಿದು 25ವರೆಗೂ. ಸೊ ಇವನೇ ಪೈ. ಇದು ನಾವು ಅದೋನಿ ಬಸ್ ಸ್ಟಾಪ್ ಅಂತ ಜಾಗದಲ್ಲಿ ಬಸ್ ಸ್ಟಾಪ್ ಇದು. ಊರು ಬಸ್ ಸ್ಟಾಪ್ ಇದು, ಏನು ಹಿಂಗೆಲ್ಲ ಏನು ಹೇಳ್ತೀಯ?
ಸೊ ಅದ್ವಾನಿ ಬಸ್ ಸ್ಟಾಪ್ ಹತ್ರ ಬಂದು ನಿಲ್ಲಿಸಿದ್ದೀವಿ. ಇಲ್ಲಿಂದನೂ ಜನ ಹತ್ತುತ್ತಾರೆ. ಸೊ ನೋಡೋಣ, ಇನ್ನೂ ಫುಲ್ಲು ಪ್ಯಾಕ್ ಆಗಿಲ್ಲ. ಈ ಸೀಟೆಲ್ಲ ಹಿಂದೆ ಖಾಲಿನೇ ಇದೆ, ಮುಂದೆನೂ ಖಾಲಿ ಇದೆ ಸ್ವಲ್ಪ ಸೀಟ್ಸು. ಸೊ ನೋಡೋಣ ಇಲ್ಲಿ ಜನ ತುಂಬ್ತಾರೋ ಇಲ್ಲ ಅಂತ. ಬಟ್ ರೈಡ್ ಸದ್ಯಕ್ಕೆ ಸ್ಮೂತಾಗಿ ನಡೀತಿದೆ, ಯಾಕಂದರೆ ನಾವು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಅದಕ್ಕೆ ಇದು ನೀವು ಆಚೆಯಿಂದ ಅದ್ವಾನಿ ಬಸ್ ಸ್ಟಾಪ್ ನೋಡ್ಬೋದು. ಸೊ ನಿಮ್ಗೆ ವಾಶ್ರೂಮು ಸಿಗುತ್ತೆ. ಸೊ ವಾಶ್ರೂಮ್ ಯೂಸ್ ಮಾಡಬೇಕಂದ್ರೆ ಇಲ್ಲಿ ನೀವು ಯೂಸ್ ಮಾಡ್ಬೋದು. ಲೇಡೀಸ್ ಜೆಂಟ್ಸು ಕ್ಲೀನಾಗಿದೆ ಎಲ್ಲ, ಫುಲ್ಲು ಸ್ಮೆಲ್ ಅಂತೂ ಏನೂ ಇಲ್ಲ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ವಾಶ್ರೂಮು. ಸೊ ನಿಮ್ಗೆ ಇಲ್ಲಿ ನೀರು ಬಾಟ್ಲೆಲ್ಲ ಸಿಗುತ್ತೋ ಇಲ್ಲ ನೋಡ್ತೀನಿ ರೀ. ಅಲ್ಲಿ ಹೋಟ್ಲಿದೆ, ಸೊ ನೀವು ಇಲ್ಲಿ ತಿನ್ಬೋದು. ಬಟ್ ಅಷ್ಟೊಂದು ಟೈಮ್ ನಿಮ್ಗೆ ಕೊಡೋಲ್ಲ. ಹತ್ತು ಕಡೆ ಸ್ಟಾಲ್ಸ್ ಎಲ್ಲ ಇದೆ. ಸೊ ಹತ್ತು ಕಡೆ ನೀವು ರೈಟ್ ಸೈಡ್ ಹೋದರೆ ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಸೊ ನೀರೆಲ್ಲ ಬೇಕಂದರೆ ನೀವು ಹೋಗಿ ಅಲ್ಲಿ ಇಸ್ಕೊಬೋದು. ಸೊ ಅದ್ವಾನಿಯಲ್ಲಿ ಒಂದು ಸ್ಟಾಪ್ ಇರುತ್ತೆ. ಸೊ ಅದ್ವಾನಿಯಲ್ಲಿ ಒಂದು ಸ್ಟಾಪ್ ಇರುತ್ತೆ. ಸೊ ನೀವು ವಾಟರ್ ಬಾಟ್ಲು, ಸ್ನ್ಯಾಕ್ಸು ಬೇಕಂದರೆ ಹೋಗಿ ಇಸ್ಕೊಬೋದು. ಯಾಕಂದರೆ ಸ್ವಲ್ಪ ಟೈಮ್ ತೊಗೊತಾರೆ ಇಲ್ಲಿ ಪ್ಯಾಸೆಂಜರ್ ಹತ್ತಕ್ಕೆ. ಇದು ಮಂತ್ರಾಲಯದಿಂದ ನಾವು ಅಪ್ರಾಕ್ಸಿಮೇಟ್ಲಿ 123-124 ಕಿಲೋಮೀಟರ್ಸ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ನಾವು ಗೂಟಿನ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಒಂದು ರೆಸ್ಟೋರೆಂಟ್ಸ್ಗೆ ನಿಲ್ಲಿಸಿದ್ದೀವಿ. ಅಮೋಘ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ, ನ್ಯೂ ಅಮೋಘ್ ಫ್ಯಾಮಿಲಿ ರೆಸ್ಟೋರೆಂಟು. ಸೊ ಬೇಕಂದರೆ ಇಲ್ಲಿ ನೀವು ಡಿನ್ನರ್ ಮಾಡ್ಬೋದು. ಇಲ್ಲೇ ನಿಲ್ಲಿಸೋದು ಐ ಗೆಸ್ ಇವರು, ನನಗೂ ಐಡಿಯಾ ಇಲ್ಲ. ಇಲ್ಲೇ ಇವಾಗ ಇದು ನಿಲ್ಲಿಸಿದ, ಸೊ ಐ ಗೆಸ್ ಬೇಸಿಕ್ಲಿ ಇಲ್ಲೇ ನಿಲ್ಲಿಸೋದು. ಇನ್ನು ನಮ್ಮ ಬೆಂಗಳೂರು ಇಲ್ಲಿಂದ 250 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಗುರು ಸೀರಿಯಸ್ ಆಗಿ ಆಗ್ತಿಲ್ಲ. ಪ್ರಾಬ್ಲಮ್ ಏನಾಗ್ತಿದೆ ಗೊತ್ತಾ, ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಕೆಳಗಡೆ ಮಲ್ಕೊಂಡ್ಬಿಡ್ತಿದ್ದಾರೆ. ಈಗ ನಾನು ಐಲ್ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಕಾಲು ಫುಲ್ ಇದು ಮಾಡೋಣ ಅಂತಿದ್ರೆ ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ ಸ್ಲೀಪರ್ ಥರ. ಏನು ಮಾಡೋದು, ಏನು ಹೇಳೋಕ್ಕೂ ಆಗೋಲ್ಲ. ಅದು ಕಂಡಕ್ಟ್ರ್ ಹೇಳ್ಬೇಕು. ಕಂಡಕ್ಟ್ರು ಕಾಸಿಗೋಸ್ಕರ ಇದು ಅಲೋ ಮಾಡಿಬಿಡ್ತಾರೆ, ಬಟ್ ತೊಂದರೆ ಬೇರೆಯವ್ರಿಗೆ ಬರುತ್ತೆ. ಸೊ ನಿಮ್ಗೆ ಬೇಕಂದರೆ ನೀವು ನ್ಯೂ ಅಮೋಘ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ತಿನ್ಬೋದು. ನಾನಂತೂ ಸದ್ಯಕ್ಕೆ ತಿಂತಿಲ್ಲ. ಇಲ್ಲಿಂದ ಹೇಳ್ದಂಗೆ 250 ಕಿಲೋಮೀಟರ್ಸ್ ಇನ್ನು ಅಪ್ರಾಕ್ಸಿಮೇಟ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ 4 hours 5 hours ಆಗುತ್ತೆ. ಸೊ ನಾವು ಹೊರಟಿದ್ದು 7:37ಗೆ. ಸೊ ಇವಾಗ 11:07 ಅಪ್ರಾಕ್ಸಿಮೇಟ್ಲಿ ಆಗ್ತಿದೆ. ಸೊ ಇಲ್ಲಿಗೆ ನಾವು ಬಂದು 123-124 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ.
ನಾವು ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ರೀಚ್ ಆಗಿದ್ದೀವಿ. ಲೇಪಾಕ್ಷಿ ಹತ್ರ ಇದ್ದೀವಿ. ಇಲ್ಲಿಂದ ಬೆಂಗಳೂರು ಇನ್ನೂ 106 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಇದೆ. ಈ ಬಸ್ ಅಂತೂ ನಮ್ಮ ಹಿಂದೆಯಿಂದನೇ ಬರ್ತಿದೆ. ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಬಸ್ಸು, ಸ್ಲೀಪರ್. ಇದು ಸ್ಲೀಪರ್ ಸೀಟರ್ ಅನಿಸ್ತಿದೆ. ಇದು APSRTC. ನಮ್ಮ ಹಿಂದೆ ಬರ್ತಿದ್ದು KSRTC. ಸೊ ಇಲ್ಲಿಂದ ನಮ್ಮ ಬೆಂಗಳೂರು ಇನ್ನೂ 106 ಕಿಲೋಮೀಟ್ರು. ಇದು ನಾವು ಲೇಪಾಕ್ಷಿ ಜಾಗದಲ್ಲಿದ್ದೀವಿ. ಟೈಮ್ ಬಂದು ಸದ್ಯಕ್ಕೆ 2 ಗಂಟೆ ರಾತ್ರಿ. ಇನ್ನೂ ಅಪ್ರಾಕ್ಸಿಮೇಟ್ಲಿ 2 hours ನಮಗೆ ಬೆಂಗಳೂರಲ್ಲಿ ನಾವು ರೀಚ್ ಆಗ್ತೀವಿ. ಈ ಬಸ್ಸು ನಮ್ಮ ಹಿಂದೆ ಬರ್ತಿರೋದು. ಇನ್ನು ನಮ್ಮ ಹಿಂದೆನೇ ಇದೆ ಇದು ಸ್ಲೀಪರು, ನಾನ್ AC ಸ್ಲೀಪರ್. ಇವಾಗ ಮಾತಾಡೋಕೆ ಹೋದರೆ ನಾವು ಅದು ನ್ಯೂ ಅಮೋಘ್ ರೆಸ್ಟೋರೆಂಟ್ ಹತ್ರ ನಿಂತ್ಕೊಂಡಿದ್ರಲ್ಲ, ಆಲ್ಮೋಸ್ಟ್ ಫಸ್ಟ್ ಸ್ಟಾಪ್ನ ತೊಗೊಂಡಿದ್ರಲ್ಲ ಡಿನ್ನರ್ಗೆ. ಸೊ ಅದೊಂದು ಒನ್ ಆಫ್ ದ ವರ್ಸ್ಟ್ ಇತ್ತು ಆ್ಯಕ್ಚುಲಿ. ಅಲ್ಲಿ ನಮ್ಮ ಫ್ರೆಂಡು ಫ್ರೈಡ್ ರೈಸ್ ತೊಗೊಂಡ್ರು, 1 ಸ್ಪೂನ್ ತಿಂದರು. ಅಪ್ರಾಕ್ಸಿಮೇಟ್ಲಿ 2-3 ಡೇಸು ಬ್ಯಾಕ್ ಪ್ರಿಪೇರ್ ಮಾಡಿರೋ ರೈಸ್ ಕೊಟ್ಬಿಟ್ಟಿದ್ರು. ಸೊ ನಾವು ಅದನ್ನ ರಿಟರ್ನ್ ಮಾಡಿಸಿದ್ವಿ. ತಿರ್ಗಾ ಗೋಬಿ ಮಂಚೂರಿ ಕೊಟ್ಟರು, ಅದು ಎಂದಕ್ಕೂ ಲಾಯ್ಕಿದ್ದಿಲ್ಲ. ಪ್ರೈಸ್ ಗೋಬಿ ಮಂಚೂರಿದು ಎಷ್ಟು ಗೊತ್ತಾ? 160 ರೂಪೀಸ್ ಅಂತ ಗುರು. ಹೆವಿ ಲೂಟಿ ಮಾಡ್ತಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ ನೀವೇನಾದ್ರು ತೊಗೊಂಡ್ರೆ 5 ರೂಪಾಯಿ ಜಾಸ್ತಿ ಅಂತೆ. ನಾನು ಕೊಡೋಕ್ಕೆ ಹೋಗಲಿಲ್ಲ. 20 ರೂಪಾಯಿ MRPನ 20 ರೂಪಾಯಿ ಕೊಡೋದು ಅಷ್ಟೇ, ಅದರಿಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ನಾನು ಆಮೇಲೆ ಅವ್ನಿಗೆ ಜಾಸ್ತಿ ಕೇಳಿದ್ರೆ GST ನಂಬರ್ ಕೊಡಪ್ಪ ನಿಂದು, ನೋಡೋಣ. ಅದಾದಮೇಲೆ GST ನಂಬರ್ ಕೊಡೋಕ್ಕೆ ರೆಡಿ ಆಗಿಲ್ಲ ಅವನು. ನಾನು ನೋಡಿ, ನೀವು ಅನ್ಕೊತಿರ್ಬೋದು 5 ರೂಪಾಯಿ ಏನಕ್ಕೆ ಜಾಸ್ತಿ ಕೊಡೋಕ್ಕೆ ಇವನಾಗಲ್ಲ ಅಂತ. ನಾನು ಕೊಡ್ಬೋದು, ಬಟ್ಟು ವ್ಯಾಲಿಡ್ ಇದ್ದರೆ ನಾನು ಕೊಡ್ತೀನಿ. ಸುಮ್ಮನೆ ಡಿಮ್ಯಾಂಡ್ ಮಾಡಿದ್ರೆ ನಾನು ಕೊಡೋಲ್ಲ. ಈ ರೂಲ್ಸ್ ಪ್ರಕಾರ MRPಗಿಂತ ಜಾಸ್ತಿ ಸೆಲ್ ಮಾಡ್ಬಾರ್ದು ಅವರು. ಈಗ 25 ರೂಪಾಯಿ ಅಂದರೆ 25 ರೂಪಾಯಿ ಕೇಳ್ಬಾರ್ದು ಅವರು, 20 ರೂಪಾಯಿನೇ ಕೇಳಬೇಕು. ಸೊ ಅದಕ್ಕೋಸ್ಕರ ನಾನು 20 ರೂಪಾಯಿನೇ ಮಾಡಿದೆ. ಅವನೇನೂ ಮಾತಾಡೋಕ್ಕಾಗಲಿಲ್ಲ. ಅಂದರೆ ನಿನ್ನ GST ನಂಬರ್ ಕೊಡಪ್ಪ, ನಾನು ಆಮೇಲೆ ನಿನ್ಗೆ 25 ರೂಪಾಯಿ ಕೊಡ್ತೀನಿ. GST ನಂಬರೇ ಕೊಡಲಿಲ್ಲ ಅವನು. ಮತ್ತು ಊಟ ಮಾತ್ರ ಚೆನ್ನಾಗಿರಲ್ಲ ಅಲ್ಲಿ. ಏನೋ 2-3 ದಿನದ ಊಟ ಎಲ್ಲ ಕೊಟ್ಬಿಡ್ತಾರೆ. ರೈಸ್ ಅಂತೂ ಸೀರಿಯಸ್ಸಾಗಿ ನಾನು ಹೇಳ್ತೀನಿ, ಚೆನ್ನಾಗಿದ್ದಿಲ್ಲ. ನಮ್ಮ ಟೇಬಲ್ ಪಕ್ಕದಲ್ಲೂ ಬೇರೆ ಬಸ್ಸವರು ಇದ್ದರು, ಅವರು ವಾಪಸ್ ಮಾಡಿಬಿಟ್ರು ಅದು ಫ್ರೈಡ್ ರೈಸ್ನ. ಅಲ್ಲಿ ತಿನ್ನಕ್ಕೆ ಹೋಗ್ಬೇಡಿ ಪ್ಲೀಸ್, ಅವಾಯ್ಡ್ ಮಾಡಿ. ಇದೊಂದು ಮಂತ್ರಾಲಯದಿಂದ ನೀವೇನಾದರೂ ಬಂದರೆ ಬೆಂಗಳೂರಿಂದ ಮಂತ್ರಾಲಯಗೂ ಹೋದರೆ ಆ್ಯಕ್ಚುಲಿ KSRTC ಅವರು ಅಲ್ಲೇ ನಿಲ್ಲಿಸೋದು, ನೀವು ಅಮೋಘ ರೆಸ್ಟೋರೆಂಟ್ಗೆ. ಇನ್ನೊಂದು ಬಸ್ ಬಂತು ನೋಡಿ. ಸೊ KSRTC ಅವ್ರು ಅಲ್ಲೇ ನಿಲ್ಲಿಸೋದು. ಅಲ್ಲಿ ತಿನ್ನೋದು ಅವಾಯ್ಡ್ ಮಾಡಿ ಪ್ಲೀಸ್. ಬೇರೆ ಎಲ್ಲಾದರೂ ನೀವು ತಿನ್ನಿ, ಏನಾದರೂ ಚಿಪ್ಸು ಸ್ನ್ಯಾಕ್ಸ್ ತೊಗೊಂಬಿಡಿ, ಅದು ಬೆಸ್ಟ್ ಇರುತ್ತೆ. ಅಲ್ಲಿ ತಿನ್ನೋಕ್ಕೆ ಮಾತ್ರ ಹೋಗಬೇಡಿ. ಇಲ್ಲಾಂದರೆ ಮಂತ್ರಾಲಯದಿಂದನೇ ತಿನ್ಕೊಂಬಂದು, ಅದು ಬೆಸ್ಟ್ ಇರುತ್ತೆ. ಸದ್ಯಕ್ಕೆ ಬೆಳಗ್ಗೆ 4:07ಗೆ ಲೈಕ್ 4:07 AM ನಾವು ತಲುಪಿದ್ದೀವಿ ಕೆಂಪೇಗೌಡ ಬಸ್ ನಿಲ್ದಾಣ. ನೀವು ನೋಡ್ಬೋದು, ಇದೇ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ. ಸೊ ನಾವು ಅಲ್ಲಿಂದ 7 ಮಿನಿಟ್ಸ್ ಡಿಲೇ ಹೊರಟಿದ್ವಿ. ಸೊ ಇಲ್ಲಿ 7 ಮಿನಿಟ್ಸ್ ಡಿಲೇ ತಲುಪಿದ್ವಿ. ಸೊ ಸ್ಟಾರ್ಟಿಂಗೆಲ್ಲ ಹೇಳ್ದಂಗೆ ನಾನು ಎಲ್ಲಿ ಡಿಬೋರ್ಡ್ ಮಾಡ್ತಿಲ್ಲ, ಇದು ನಮ್ಮ ಮನೆ ಹತ್ರ ಹೋಗುತ್ತೆ ಬಸ್ಸು, KRPುರಂ ಹತ್ರ. ಸೊ ನಾವು ಅಲ್ಲಿ ಡಿಬೋರ್ಡ್ ಮಾಡ್ತೀವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ನಾನು ಅಲ್ಲಿ ತಿಳಿಸ್ತೀನಿ, ಟಿಕೆಟ್ ಪ್ರೈಸ್ ಎಲ್ಲ ನಿಮ್ಗೆ ಅಲ್ಲಿ ತಿಳಿಸ್ತೀನಿ ನಾನು.
ಸೊ ಇದು ನೀವು ನೋಡ್ಬೋದು ಕೆಂಪೇಗೌಡ ಬಸ್ ನಿಲ್ದಾಣ. ಹಾಗೆ ಇದು ಟರ್ಮಿನಲ್ 2. ಇದು ಟರ್ಮಿನಲ್ 2. ಫೈನಲಿ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಕೇರ್ಪುರಮು. ನಮ್ಮ ಅಕ್ಕಪಕ್ಕ ಏರಿಯಾ ಇದೆ ಆ್ಯಕ್ಚುಲಿ. ಸೊ ಇದು ನನ್ನ ಏರಿಯಾ ಅಲ್ಲ, ಅಕ್ಕಪಕ್ಕದಲ್ಲಿರೋ ಏರಿಯಾ, ಹತ್ರದಲ್ಲಿರೋ ಏರಿಯಾ. ಇವಾಗ ಮಾತಾಡೋಕೆ ಹೋದರೆ ಟೈಮ್ ತೊಗೊಳೋದು ಮಂತ್ರಾಲಯದಿಂದ ನಮ್ಮ ಬಸ್ ತೊಗೊಂಡಿದ್ದು ಮಂತ್ರಾಲಯದಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬರೋಕ್ಕೆ 9.5 hours ಜರ್ನಿ. ಟಿಕೆಟ್ ಪ್ರೈಸ್ ಮಾತಾಡೋಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ 560 rupees. ಸ್ಪೆಷಲ್ ಬಸ್ಸಸ್ಸು ಅರೇಂಜ್ಮೆಂಟ್ ಇರುತ್ತೆ, ಅದ್ರದ್ದು ಟಿಕೆಟ್ ಪ್ರೈಸು 110 rupees ಇರುತ್ತೆ. ಏನು ಮಾಡ್ತಿದ್ದೀರಾ, ಬರಲ್ವಾ? ಸೊ ಇನ್ನೂ ಮಾತಾಡೋಕೆ ಹೋದರೆ ರಶ್ ಇರುತ್ತೆ ಆ್ಯಕ್ಚುಲಿ. ಬುಕ್ಕಿಂಗ್ ಜೊತೆ ನಾನ್ ಬುಕ್ಕಿಂಗ್ಸ್ ಅವ್ರನ್ನೂ ಹತ್ಸ್ಬಿಡ್ತಾರೆ, ಆ ಸೆಂಟ್ರಲ್ಲಿ ನಿಲ್ಲಿಸ್ಬಿಡ್ತಾರೆ. ನಾವೆಲ್ಲ 5 ಸೀಟು ಬೇಕಂತ ಬುಕ್ ಮಾಡ್ತೀವಿ, ಯಾಕಂದರೆ ಸ್ವಲ್ಪ ಲೆಗ್ ರೂಮ್ ಇಶ್ಯೂ ತುಂಬ ಇರುತ್ತೆ ಸಾರಿಗೆ ಬಸ್ಸಲ್ಲಿ. ಇದೊಂದು ಮೈಂಡಲ್ಲಿ ಇಟ್ಕೊಂಡ್ರಿ, ನೀವು 6 feet ಟಾಲ್ ಇದ್ದರೆ ಲೆಗ್ ರೂಮ್ ಇಶ್ಯೂ ನಿಮ್ಗೆ ಬರುತ್ತೆ. ಸೊ ನಾನು ಯಾವಾಗಲೂ 5 ಸೀಟ್ ಬುಕ್ ಮಾಡೋದು, ಯಾಕಂದರೆ ಕಾಲು ಆಚೆ ಆಗಿಬಿಡೋದಂತ. ಬಟ್ ಅಲ್ಲೂ ಬಂದು ನಿಂತ್ಕೊಂಡ್ಬಿಡ್ತಿದ್ರು. ಪರವಾಗಿಲ್ಲ ಬಿಡಿ, ಏನೂ ಮಾಡೋಕ್ಕಲ್ಲ, ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದಾರೆ. ಮತ್ತು ಬೆನ್ನೋವು ಸಾರಿಗೆ ಬಸ್ ನಾನು ಹೇಳ್ತೀನಲ್ಲ, ಲಾಸ್ಟ್ ಟೈಮು ಮಾಡಿದಾಗ ಬೆನ್ನೋವು ಬಂತು, ಇವಾಗೂ ಬೆನ್ನೋವು ಬಂತು. ಐ ಹೋಪ್ ಲೈಟ್ ಕ್ಲಿಯರ್ ಇದೆ. ಬಟ್ ಐ ಹೋಪ್ ನಿಮ್ಗೆ ಈ ಜರ್ನಿ ಇಷ್ಟ ಆಗಿರ್ಬೋದು. ಅದು ನ್ಯೂ ಅಮೋಘ್ ರೆಸ್ಟೋರೆಂಟಲ್ಲಿ ತಿನ್ನಕ್ಕೆ ಹೋಗಬೇಡಿ, ಸೀರಿಯಸ್ಸಾಗಿ ಹೆಲ್ತ್ ಇಶ್ಯೂ ಎಲ್ಲ ಬರುತ್ತೆ. ಮತ್ತು ಐ ಹೋಪ್ ನಿಮಗೆ ಈ ಸೀರೀಸ್ಗಳು ಇಷ್ಟ ಆಗ್ತಿರ್ಬೋದು. ಆಲ್ರೆಡಿ ನಿಮಗೆ ಅದು ಬೆಂಗಳೂರು ಟು ಬಾಗಲಕೋಟು ಟು ಮಂಗಳೂರು ಟ್ರೈನ್ ಜರ್ನಿ, ಮತ್ತು ಅದೇ ಬಿಜಾಪುರ ಮಂಗಳೂರು ಸ್ಪೆಷಲ್ ಟ್ರೈನ್ ಜರ್ನಿ, ಅದಾದಮೇಲೆ ಮಂಗಳೂರು ಟು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ಸು ಒಂದು ಸೀರೀಸು, ಮತ್ತು ಇದೊಂದು ಸೀರೀಸು ನಿಮ್ಗೆ ಇಷ್ಟ ಆಗ್ತಿರ್ಬೋದು. ಬೇರೆ ಯಾವ ಸೀರೀಸ್ ಬೇಕು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ, ಸರಿನಾ? ಸೊ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.